ಹಾಗೇನಿಲ್ಲ ಮೀನಾಕ್ಷಿ. ನನ್ನ ಡಾಕ್ಟರ್ ಇಂಟರ್ವ್ಯೂ ಸಮಯದಲ್ಲಿ ನೀವು ನಿಮ್ಮ ತಂದೆಯಿಂದ 50,000 ಹಣ ಕೊಡದೆ ಹೋಗಿದ್ದೀರಿ. ನಾನು ಈ ಜನ್ಮದಲ್ಲಿ ಡಾಕ್ಟರ್ನಾಗುತ್ತಿರಲಿಲ್ಲ. ಈ ನಿಮ್ಮ ತ್ಯಾಗದ ಮುಂದೆ ನಿಮ್ಮನ್ನು ಎಷ್ಟು ಹೊಗಳಿದರೂ ಕಮ್ಮಿನಿ. ಮೀನಾಕ್ಷಿ, ನನ್ನ ಪಾಲಿನ ದೇವರಂತ ಹೇಳಿದರು ತಪ್ಪಾಗಲಾರದು. ನಾವೇನಂತ ದೊಡ್ಡ ಉಪಕಾರ ಮಾಡಿದೀವಂತ ನಮ್ಮನೆ ತರ ಹೊಗಳ್ತಾ ಇದ್ರಲ್ಲ. ಮೀನಾಕ್ಷಿ, ಈ ನಿಮ್ಮ ಹೃದಯ ಯಾವುದು ವಿಶಾಲವಾದದಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಈ ಸಮಾಜದಲ್ಲಿ 50,000 ಹಣ ಯಾರು ಕೊಡ್ತಾರೆ ನೀವೇ ಹೇಳಿ ನೋಡೋಣ. ನನಗೆ ಸ್ವಲ್ಪ ಕಾಲಾವಕಾಶ ಕೊಟ್ರಿ ಖಂಡಿತವಾಗಿ ನಿಮ್ಮ ಹಣ ವಾಪಸ್ ಕೊಡ್ತೀನಿ. ವಾಪಸ್ ಕೊಡ್ಬೇಡಿ, ಹಣದ ಪರವಾಗಿ ಒಂದು ಸಹಾಯ ಮಾಡಿ ಅಷ್ಟೇ ಸಾಕು. ಕೇಳು ಮೀನಾಕ್ಷಿ, ನಿಮಗೆ ಯಾವ ಸಹಾಯ ಬೇಕು ಅಂತ ನಾನು ಮಾಡುವ ಸಹಾಯನ ನೋಡಿ ನಿಮ್ಮ ತಂದೆಯವರು ಸಂತೋಷ ಪಡಬಹುದು. ನಮ್ಮ ತಂದೆಯವರು ನೋಡಿ ಅಶೋಕ್, ನಮ್ಮ ತಂದೆಯವರು ತೀರ್ಕೊಂಡು ಆಗ್ಲೇ 5 ವರ್ಷ ಕಳೆದು ಹೋಯ್ತು. ನಾನು ಕೂಡ ಅನಾಥಳಾಗಿದ್ದೀನಿ ಅಶೋಕ್. ಮೀನಾಕ್ಷಿ, ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದ್ರಿ ನಾನು ಮನುಷ್ಯತ್ವನೇ ಕಳೆದುಕೊಂಡಂತಾಗುತ್ತದೆ. ಕೇಳು ಮೀನಾಕ್ಷಿ, ನಿಮಗೆ ಯಾವ ಸಹಾಯ ಬೇಕು ಅಂತ. ಅಶೋಕ್, ಬೇರೆ ಏನು ಬೇಡ, ನಾನು ನಿಮ್ಮ ಬಾಳ ಸಂಗಾತಿಯಾಗಿ ಬಾಳಿದ್ರೆ ಅಷ್ಟೇ ಸಾಕು. ಮೀನಾಕ್ಷಿ, ನೀನು ನನ್ನನ್ನು ಇಷ್ಟಪಡ್ತಾ ಇದ್ದೀಯ. ನಾನು ನಿಮ್ಮನ್ನು ಇಷ್ಟಪಡೋ ಏಕಿಂತ ನನಗಿಲ್ವೇನು? ಹಾಗಲ್ಲ ಮೀನಾಕ್ಷಿ, ನಿನ್ನಂತ ಶ್ರೀಮಂತ ಹೆಣ್ಣು ಈ ಬಡವನ ಮನೆಗೆ ಬರ್ದಂದ್ರೆ ನನಗೆ ಸ್ವಲ್ಪ ಸಂಕೋಚ. ನನ್ನ ಪ್ರೀತಿ ಒಪ್ಕೊಳ್ತೀರ ಅಂತ ನಾ ಅಲ್ಲಿಂದ ಇಲ್ಲಿವರೆಗೆ ಓಡೋಡಿ ಬಂದೆ. ನಿಮಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನೇ ಹೊರಟೋಗ್ತೀನಿ ಬಿಡಿ. ನಿಲ್ಲು ಮೀನಾಕ್ಷಿ, ಈ ನಿನ್ನ ಪ್ರೀತಿಗೆ ನನ್ನ ಒಪ್ಪಿಗೆ ಇದೆ. ಆದಷ್ಟು ಬೇಗ ನಮ್ಮ ತಂದೆ ತಾಗಿ ಹೇಳಿ ನಮ್ಮಿಬ್ಬರ ಮದುವೆ ಕಾರ್ಯನ ಮುಂದುವರಿಸುತ್ತೇನೆ. ಈಗ ಅದರ ಬಗ್ಗೆ ಯೋಚನೆ ಇಲ್ಲ, ಮೊದಲು ನಿನಗೆ ಹಣ ಕೊಡ್ಬೇಕಲ್ಲ, ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಅಶೋಕ್, ನೀವೇನು ಹಣದ ಪರವಾಗಿ ಯೋಚನೆ ಮಾಡಬೇಡಿ. ನೋಡಿ, ಮದುವೆಗಂತ ನಾನು ವರದಕ್ಷಿಣೆ ಕೊಡ್ಲೇಬೇಕಲ್ಲ, ಅದೇ ದುಡ್ಡನ್ನು ವರದಕ್ಷಿಣೆ ಅಂತ ಅಡ್ವಾನ್ಸ್ ಆಗಿ ಇಟ್ಕೊಂಡ್ಬಿಡಿ. ಮೀನಾಕ್ಷಿ, ದುಡ್ಡೇನು ಅಡ್ವಾನ್ಸ್ ಆಗಿ ಬಂತು, ಆದ್ರೆ ಈ ನಿನ್ನ ಪ್ರೀತಿಯ ಅಡ್ವಾನ್ಸ್ ಬರಲೇ ಇಲ್ಲ. ನೀವು ಹೇಗೆ ಹೇಳ್ತೀರೋ ಹಾಗೆ ಆಗ್ಲ ಅಶೋಕ್. ನಿನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನ ನದಿಯೇ ನೀ ಬಾರಿ, ನನ್ನ ಚಲುವೆ ಬಳಿ ಬಂದ ಸಿಹಿ ಮತ್ತು ನೀಡೋ ಸಿಹಿ ಮುತ್ತಿನ